Hey guys, what is up? ಸಾರಿ 2 ವಾರದಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. 2 ವಾರದಿಂದ ಮಾಡೋದಕ್ಕೆ 2 ಕಾರಣ ಉಂಟು. ಅದನ್ನು ನಾನು ವಿಡಿಯೋ ಮಧ್ಯದಲ್ಲಿ ಮತ್ತು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಹಾಗಾದರೆ ವಿಡಿಯೋ ಲಾಸ್ಟ್ ತನಕ ಇರಿ. ಸೀದಾ ವಿಷಯಕ್ಕೆ ಬರ್ತೇವೆ. ಮೊನ್ನೆ ಟ್ರಾವೆಲ್ ವಿಡಿಯೋ ಆಯಿತು ಮತ್ತು ಟೆಕ್ ವಿಡಿಯೋಸ್ ಆಯಿತು. ಇವತ್ತು ಸ್ಪೆಷಲ್ ವಿಡಿಯೋ ಯಾವುದಂದರೆ ಇವತ್ತಿನ ವಿಡಿಯೋ ಮೂವಿ ರಿವ್ಯೂ ಆ್ಯಂಡ್ ರಿಯಾಕ್ಷನ್. ಮತ್ತು ಯಾವ ಮೂವಿ ಅಂದರೆ ಮಹಾವತಾರ ನರಸಿಂಹ. ಮತ್ತು ಈ ಮೂವಿದು ಬ್ರೀಫಾಗಿ ಇನ್ಫಾರ್ಮೇಷನ್ ಇರ್ತದೆ. ಮೊದಲಿಗೆ ಇದು ನಮ್ಮ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಈ ಫಿಲ್ಮ್ ಜುಲೈ 25ಕ್ಕೆ ರಿಲೀಸ್ ಆಗಿದೆ. ಆದರೆ ನಾನು ಹೋಗೋದು ಯಾವಾಗ ಆಗಸ್ಟ್ 12ಕ್ಕೆ. ಎಂತಕ್ಕಂದ್ರೆ ಬಜೆಟ್ ಇಲ್ಲ ಮಾರೆ, ಅಕೌಂಟಲ್ಲಿ ಬಜೆಟ್ ಇಲ್ಲ. ಸೊ ಅದಕ್ಕೆ ಸಹ ವೀಡಿಯೋ ಬರಲಿಕ್ಕೆ ಆಗಲಿಲ್ಲ. ಇದೊಂದು ಕಾರಣ, ವೀಡಿಯೋ ಬರೋದಕ್ಕೆ ಕಾರಣ ಅಂದರೆ ಬಜೆಟ್ ಇಲ್ಲ. ಮತ್ತು ಇನ್ನೊಂದು, ಇದರ ಕಾಸ್ಟ್ ಅಂದರೆ ಇದರ ಬಜೆಟ್ ಅಂದರೆ 10 ಕೋಟಿ ಬಜೆಟಲ್ಲೇ ಮಾಡಿದ್ದು. ಈಗ ಇದು ಎಷ್ಟು ಗಳಿಸಿದೆ ಅಂದರೆ 230 ಕೋಟಿ ಪ್ಲಸ್ ಅಂದರೆ ಈಗ ಸಹ ಥಿಯೇಟ್ರಲ್ಲಿ ಉಂಟು, ಈಗ ಸಹ ಗಳಿಸ್ತಾ ಉಂಟು. 230 ಕೋಟಿ ಗಳಿಸಿದೆ. ಮತ್ತು ಇವರು ಮಹಾವತಾರ ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡ್ತಾ ಇದ್ದಾರೆ. ಅಂದರೆ ವಿಷ್ಣುವಿನ ಅವತಾರ ಉಂಟಲ್ಲ, ಅದರದ್ದು 2 ವರ್ಷಕ್ಕೊಮ್ಮೆ ಒಂದು ಫಿಲ್ಮ್, ಅಂದರೆ 2 ವರ್ಷದಲ್ಲಿ ಒಂದು ಫಿಲ್ಮನ್ನು ತೋರಿಸಿದ್ದಾರೆ. ಅಂದರೆ ಇವತ್ತು ಈಗ 2025ರಲ್ಲಿ ಮಹಾವತಾರ ನರಸಿಂಹ ತೋರಿಸಿದ್ರಲ್ಲ, ಹಾಗೆಯೇ 2028ರಲ್ಲಿ ಅಂದರೆ 2 ವರ್ಷ ಬಿಟ್ಟು ಮಹಾವತಾರ ಪರಶುರಾಮ ಅದನ್ನು ಸಹ ಅವರು ರಿಲೀಸ್ ಮಾಡ್ತಾರೆ 2 ವರ್ಷ ಗ್ಯಾಪಲ್ಲಿ. ಇಷ್ಟು ಈ ಫಿಲ್ಮಿದು ಬ್ರೀಫಾಗಿ, ಅಂದರೆ ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್. ಸೊ ಈಗ ಹೋಗುವ, ತುಂಬ ಲೇಟ್ ಆಯಿತು ಮಾರೆ. ಮತ್ತು ಇನ್ನೊಂದು ಸ್ಪೆಷಲ್ ಎಂತಂದರೆ ಇವತ್ತು ನಾನು 3Dಯಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ನಾರ್ಮಲಾಗಿ ನಾನು 2Dಯಲ್ಲಿ ನೋಡೋದು ಇವತ್ತು ಫಸ್ಟ್ ಟೈಮ್. ಅಂದರೆ ಅದು 2Dಯಲ್ಲಿ ಇರಲಿಲ್ಲ. 2Dಯಲ್ಲಿ ಅದು ಇಂಗ್ಲೀಷಲ್ಲಿ ಮೇ ಬಿ ಬೇರೆ ಲ್ಯಾಂಗ್ವೇಜಲ್ಲಿ ಇತ್ತು, ಕನ್ನಡದಲ್ಲಿ 3Dಯಲ್ಲಿ ಇತ್ತು. ಸೊ ಇವತ್ತು ನಾನು 3Dಯಲ್ಲಿ ನೋಡ್ತಾ ಇದ್ದೀನಿ. ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ನೋಡುವ. ಓಕೆ, ಹೋಗುವ. ಟೈಮ್ ಆಯಿತು ಮಾರೆ, ಹೋಗ್ಬೇಕಲ್ಲಿ. ಈಗಷ್ಟೇ ಕೆನರಾ ಮಾಲ್ ತಲುಪಿದ್ದೆ ಮಾರೆ. ಲೇಟ್ ಆಯಿತು ಮಾರೆ, ಹೋಗ್ಬೇಕು, ಬೇಗ ಹೋಗ್ಬೇಕು. ಲೇಟ್ ಆಯಿತು. ಹಿರಣ್ಯಕಶ್ಯಪ ಪ್ರಣಾಮಗಳು. ನಾನು ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿದ್ದೀನಿ ವತ್ಸ. ಕೇಳು, ಏನು ವರ ಬೇಕೆಂದು ಇಚ್ಛಿಸುವೆ? ಇಂಟರ್ವಲ್ ಗಾಯ್ಸ್. ಜ್ಯೋತಿ ಸದಾ ಕಾಲಕ್ಕೂ ಶಾಶ್ವತವಾಗಿ ಪ್ರಜ್ವಲಿಸುವ ಹಾಗೆ ನನಗೆ ಈಗಷ್ಟೇ ಫಿಲ್ಮ್ ಮುಗಿಸಿ ಬಂದೆ ಮಾರ. ಎಂಥ ಮೂವಿ ಮಾರೆ, ಎಂಥ ಆ್ಯನಿಮೇಟೆಡ್ ಮೂವಿ ಮಾರೆ. ಲಾಸ್ಟ್ ಇದು 30 ನಿಮಿಷ ಸೂಪರ್ ಮಾರೆ. ಆ್ಯಕ್ಷನ್ ಆಗ್ಬೋದು, ಎಲ್ಲ ಮ್ಯೂಸಿಕ್ ಆಗ್ಬೋದು, ಒಳ್ಳೆ ಇತ್ತು ನೋಡಿ, ಖುಷಿ ಆಯಿತು, ಭಕ್ತಿ ಸಹ ಬಂತು. ಮತ್ತು ಒಂದೊಂದು ವಿಷಯ ನಂಗೆ ಗೊತ್ತಿರಲಿಲ್ಲ ಹೇಗೆ ಈ ಥರ ಇರ್ತದಂತ. ಅದು ಸಹ ಗೊತ್ತಾಯಿತು. ಹಲವಾರು ವರಹ ರೂಪ ಹೇಗೆ ಬಂತಂತ. ನನಗೆ ವರ ರೂಪ ಇತ್ತಂತ ಗೊತ್ತಿದೆ, ಆದರೆ ಹೇಗೆ ಬಂತಂತ ಗೊತ್ತಿರಲಿಲ್ಲ, ಅದು ಸಹ ಗೊತ್ತಾಯಿತು. ಮತ್ತು ಒಳ್ಳೆಯದು ಮಾರ. ಓವರಾಲ್ ಹೇಳೋದಾದರೆ ಬೆಸ್ಟ್ ಇಂಡಿಯನ್ ಆ್ಯನಿಮೇಟೆಡ್ ಮೂವಿಯಲ್ಲಿ ಇದು ಬೆಸ್ಟ್ ಟಾಪಲ್ಲಿ ಬರ್ತದೆ. ಈಗಿನ್ನು ಇಲ್ಲ ಇಲ್ಲಿ ಮಳೆ ಬರ್ತಾ ಉಂಟು ಮಾರ. ಇಲ್ಲೇ ಇದ್ದೀನಿ, ಹೊರಗಿದ್ದೀನಿ, ಇನ್ನು ಮನೆಗೆ ಹೋಗ್ಬೇಕಷ್ಟೇ. ಮತ್ತೊಂದು ಸ್ಪೆಷಲ್ ವಿಷಯ ಅಂತಂದರೆ, ನಾನು ಫಸ್ಟ್ ಟೈಮ್ ಇದು ನೋಡಿದ್ದೇನಲ್ಲ, ಇದು 3Dಯಲ್ಲಿ ನೋಡಿದ್ದು. ನಾನು ಫಸ್ಟ್ ಟೈಮ್ 3Dಯಲ್ಲಿ ನೋಡಿದ್ದು. ಮಹಾವತಾರ ನರಸಿಂಹ ಮೂವಿ ನೋಡಲಿಕ್ಕೆ ಖುಷಿ ಆಯ್ತು ನನಗೆ. ಈ ಫಿಲ್ಮನ್ನು ನಾನು 3Dಯಲ್ಲಿ ನೋಡಿದೆ ಅಂತ. ಅದರ ಎಕ್ಸ್ಪೀರಿಯೆನ್ಸೇ ಬೇರೆ. ಯಾವ ಥರ ಅದು ಮೂವ್ ಆಗ್ತದಲ್ಲ, ಯಾವ ಥರ ಇದು ಆ್ಯಂಗಲ್ ಮೂವ್ ಆಗ್ತಲ್ಲ, ಆ ಥರ ನಾವು ಮೂವ್ ಆಗ್ತೀವಿ. ಮತ್ತು ಅದು ಬರುವಂಥದ್ದು ಒಳ್ಳೆ ಇತ್ತು ಮಾರ. ಓವರಾಲ್ ಆಗಿ ಹೇಳೋದಾದರೆ ನೋಡ್ಬೋದು ನೀವೆಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಸಿಗುವ, ಆದಷ್ಟು ಬೇಗ ಬರ್ತದೆ ವಿಡಿಯೋ. ಸೊ ಬಾಯ್.